ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಬಹಳಷ್ಟು ಜನ ಆತಂಕಿತರಾಗಿ ನನಗೆ ಕೆಲವು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ನಿನ್ನೆ ಸುಪ್ರೀಂ ಕೋರ್ಟಿನಲ್ಲಿ ನಡೆದಂಥ ವಕ್ಫ್ ಕಾಯ್ದೆ ಕುರಿತಾದಂಥ ವಿಚಾರಣೆಯ ಕುರಿತಾಗಿ ಸುಪ್ರೀಂ ಕೋರ್ಟ್ ಕೇಳಿದೆ, ನಿಮ್ಮ ದೇವಸ್ಥಾನದ ಟ್ರಸ್ಟ್ಗಳಲ್ಲಿ ಮುಸಲ್ಮಾನರ ನೇಮಕಾತಿಯನ್ನು ಮಾಡ್ಕೋತೀರಾ ಅಂತ ಸುಪ್ರೀಂ ಕೋರ್ಟ್ ಕೇಳಿದೆ. ಹೀಗಾಗಿ ಸುಪ್ರೀಂ ಕೋರ್ಟ್ ಏನಾದರೂ ಈ ವಕ್ಫ್ ಕಾಯ್ದೆಗೆ ತಡೆಯಾಜ್ಞೆಯನ್ನೇನಾದರೂ ಕೊಡುತ್ತಾ, ಅಥವಾ ಈಗ ಸರ್ಕಾರ ಮಾಡಿರುವಂಥ ವಕ್ಫ್ ವಿಧೇಯಕ ಏನಿದೆ, ಜಾರಿಗೊಳಿಸಿರುವಂಥ ಕಾಯ್ದೆ ಏನಿದೆ, ಇದನ್ನು ರದ್ದು ಮಾಡುತ್ತಾ? ಇಂಥದ್ದೊಂದು ಜಿಜ್ಞಾಸೆ, ಇಂಥದ್ದೊಂದು ಆತಂಕ, ಇಂಥದ್ದೊಂದು ಕಳಕಳಿ, ಕಾಳಜಿ ಬಹಳಷ್ಟು ಜನ ಹಿಂದೂಗಳನ್ನು ಕಾಡ್ತಾ ಇದೆ. ನಿನ್ನೆ ನಡೆದ ವಿದ್ಯಮಾನಗಳನ್ನು ನೀವು ಗಮನಿಸಬೇಕು. ಎಲ್ಲ ಕಡೆ ಶೀರ್ಷಿಕೆಯಲ್ಲಿ, ತಲೆಬರಹದಲ್ಲಿ ಇಂಥದ್ದೊಂದು ಪ್ರಶ್ನೆ ಪ್ರಕಟಗೊಂಡಿದ್ದರಿಂದಾಗಿ ಯಾರಾದರೂ ಸ್ವಾಭಾವಿಕವಾಗಿ ಇದರಿಂದ ಆತಂಕಿತರಾಗಿರ್ತಾರೆ. ನಿಮ್ಮ ದೇವಸ್ಥಾನದ ಟ್ರಸ್ಟ್ನಲ್ಲಿ ಮುಸಲ್ಮಾನರ ನೇಮಕಾತಿ ಮಾಡ್ತೀರಾ ಅಂದ್ಕೊಳ್ಳಿ, ಹಂಗಾದರೆ ಸರ್ಕಾರ ಮುಸಲ್ಮಾನರ ಪರವಾಗಿದೆ, ವಕ್ಫ್ ಕಾಯ್ದೆ ತಿದ್ದುಪಡಿ ಮಾಡಿದ್ದು ಅಸಂವಿಧಾನಾತ್ಮಕ, ಹಾಗಾದರೆ ಸುಪ್ರೀಂ ಕೋರ್ಟ್ ಈಗಾಗಲೇ ಮನಸ್ಸಿನಲ್ಲಿ ತೀರ್ಮಾನ ಮಾಡಿಬಿಟ್ಟಿದೆ, ಈ ರೀತಿಯಾದಂಥ ಧೋರಣೆ ಇರಬಹುದು ಅನ್ನುವಂಥ ಆತಂಕ. ಮಜಾ ನೋಡಿ, ನಿನ್ನೆ ನಡೆದಂಥ ಒಟ್ಟು ವಿದ್ಯಮಾನಗಳನ್ನು ನೀವು ಗಮನಿಸಬೇಕು. ಭಾಳ ಇಂಟ್ರೆಸ್ಟಿಂಗ್ ಆಗಿ ನಡೆದಂಥದ್ದು. ಯಾವ ಹಾದಿಯಲ್ಲಿ ಇದು ಹೋಗಬೇಕೋ ಅದೇ ಹಾದಿಯಲ್ಲಿ ವಿಚಾರಣೆ ಶುರುವಾಗಿದ್ದೇನೋ ನಿಜ. ನಾವೆಲ್ಲ ಏನು ನಿರೀಕ್ಷೆ ಮಾಡಿದ್ವಿ? ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ಕಪಿಲ್ ಸಿಬಲ್ ಬಂದು ನಿಲ್ತಾರೆ, ಅಭಿಷೇಕ್ ಮನು ಸಿಂಘ್ವಿ ಬಂದು ನಿಲ್ತಾರೆ, ಅದಾದ ಮೇಲೆ ದೊಡ್ಡ ದೊಡ್ಡ ವಕೀಲರ ತಂಡವೇ ಇರುತ್ತೆ. ಅವ್ರು ಯಾವ ರೀತಿ ಜಡ್ಜ್ಗಳಿಗೆ ಘೇರಾವ್ ಹಾಕ್ತಾರೆ ಅಂತಂದರೆ ಅವ್ರು ಏನೂ ಮಾತಾಡಲಿಕ್ಕಾಗಿರಬಾರ್ದು, ಆ ರೀತಿ ತಮ್ಮ ವಾದವನ್ನು ಮಂಡನೆ ಮಾಡ್ತಾರೆ. ಎದುರಾಳಿಯಲ್ಲಿ ತಿರ್ಗಾ ಮುರುಘಾ, ತುಷಾರ್ ಮೆಹ್ತಾ ಮತ್ತು ಅವರ ಸಹೋದ್ಯೋಗಿಗಳಿರ್ತಾರೆ, ಅವರು ಉತ್ತರ ಹೇಳಲಿಕ್ಕೆ ಆಗೋದಿಲ್ಲ. ಇಂಥದ್ದೊಂದು ಚಿತ್ರಣವನ್ನು ನಾವು ಕಲ್ಪನೆ ಮಾಡ್ಕೊಂಡಿರ್ತೀವಿ. ನಿನ್ನೆ ಆಗಿದ್ದು ಅದೇ ಕೂಡ. ಮೊಹಮ್ಮದ್ ಮದನಿ ಪರವಾಗಿ ಮೌಲಾನಾ ಮಹಮೂದ್ ಮದನಿ ಏನಿದಾನಲ್ಲ, ಜಮಿಯತ್ ಉಲೇಮಾ ಹಿಂದ್ ಸಂಘಟಕ, ಆತನ ಪರವಾಗಿ ಕಪಿಲ್ ಸಿಬಲ್ ಅವರ ವಾದ ಮಂಡನೆ. ಕಪಿಲ್ ಸಿಬಲ್ ಅವರು ಅನುಚ್ಛೇದ 25, 26 ಹೊರತುಪಡಿಸಿ ಬೇರೆ ವಿಷಯವನ್ನೇ ಮಾತಾಡೋದಿಲ್ಲ. ಅದು ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರುವಂಥ ವಿಚಾರ. ನಾವು ಕೂಡ ಅದನ್ನೇ ನಿರೀಕ್ಷೆ ಮಾಡಿದ್ವಿ. ಅಸಾದುದ್ದೀನ್ ಓವೈಸಿ ಆಗಲಿ, ಸಿಂಘ್ವಿ ಆಗಲಿ, ಸಿಬಲ್ ಆಗಲಿ, ಧಾರ್ಮಿಕ ಸ್ವಾತಂತ್ರ್ಯ, ಧಾರ್ಮಿಕ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯ, ಧಾರ್ಮಿಕ ಹಕ್ಕು. ಈ ಕಾಯ್ದೆ ತಿದ್ದುಪಡಿ ಮಾಡಿರುವುದು, ವಕ್ಫ್ ಕಾಯ್ದೆ ತಿದ್ದುಪಡಿ ಮಾಡಿರುವುದು ಮುಸಲ್ಮಾನರ ಧಾರ್ಮಿಕ ಸ್ವಾತಂತ್ರ್ಯವನ್ನು ಹರಣ ಮಾಡಲಿಕ್ಕೆ. ಅದರ ಒಳಗಡೆ ಸರ್ಕಾರ ತಮ್ಮ ಮೂಗು ತೋರಿಸ್ತಾ ಇದೆ. ಇದು ಬೇಕು ಅಂತಲೇ ಮಾಡ್ತಾ ಇರುವಂಥ ಪ್ರಕ್ರಿಯೆ. ಅದೇ ರೀತಿ ಕಾಯ್ದೆ ಮಾಡಿದ್ದಾರೆ. ಆದ್ದರಿಂದ ಇದು ಅಸಂವಿಧಾನಾತ್ಮಕ ಅಂತ ಕಪಿಲ್ ಸಿಬಲ್ ಅವರು ವಾದ ಮಂಡನೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅವರು ಸೆಕ್ಷನ್ 3A ಇಂದ ಸೆಕ್ಷನ್ ಈವರೆಗೂ 3A, B, C, D, ಈವರೆಗೂ ತಮ್ಮ ವಾದವನ್ನು ಮಂಡನೆ ಮಾಡ್ತಾರೆ. ಅನುಚ್ಛೇದ 26ರ ಉಲ್ಲೇಖವನ್ನು ಮಾಡ್ತಾರೆ. ಸ್ಪಷ್ಟವಾಗಿ ಆನರೇಬಲ್ ಚೀಫ್ ಜಸ್ಟಿಸ್ ಸಂಜೀವ್ ಖನ್ನಾ ಅವರು ಒಂದು ಮಾತು ಹೇಳ್ತಾರೆ. ಏನಂತ ಹೇಳ್ತಾರೆ ಅಂದರೆ, ಇದು ಆಡಳಿತಾತ್ಮಕ ವಿಚಾರ. ಈ ಆಡಳಿತಾತ್ಮಕ ವಿಚಾರದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಅನ್ನೋ ಪ್ರಶ್ನೆ ಬರೋದಿಲ್ಲ. ಯಾವಾಗ ಸರ್ಕಾರ ಅದರಲ್ಲಿ ಭಾಗಿಯಾಗತ್ತೋ ಪಾರದರ್ಶಕತೆಯ ದೃಷ್ಟಿಯಿಂದ, ಆ ಸಂದರ್ಭದಲ್ಲಿ ಎಕ್ಸ್ ಅಫಿಷಿಯೋಗಳನ್ನು ಅಪಾಯಿಂಟ್ ಮಾಡುವಾಗ ಎಲ್ಲ ಧರ್ಮದವರು ಅಲ್ಲಿ ಬರಬೇಕಾದದ್ದು ಅನಿವಾರ್ಯ ಆಗಿಬಿಡತ್ತೆ. ಯಾರು ಯಾವ ಧರ್ಮದವರು ಅನ್ನೋ ಪ್ರಶ್ನೆ ಬರೋದಿಲ್ಲ. ಆಮೇಲೆ ಈ ಅನುಚ್ಛೇದ 26 ಅನ್ನೋದಿದೆಯಲ್ಲ, ಅನುಚ್ಛೇದ 26 ಕೇವಲ ಮುಸಲ್ಮಾನರಿಗೆ ಮಾತ್ರ ಸೀಮಿತ ಆಗಿದ್ದಲ್ಲ, ಇದು ಎಲ್ಲ ಧರ್ಮೀಯರಿಗೂ ಧಾರ್ಮಿಕ ಸ್ವಾತಂತ್ರ್ಯದ ಪ್ರಶ್ನೆ ಬರುತ್ತೆ. ಇಲ್ಲಿ ದಯವಿಟ್ಟು ಧಾರ್ಮಿಕ ಸ್ವಾತಂತ್ರ್ಯವನ್ನು ಪದೇ 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 ಉಲ್ಲೇಖ ಮಾಡಬೇಡಿ. ಇದು ಮ್ಯಾನೇಜೇರಿಯಲ್ ವಿಚಾರ, ಆಡಳಿತಾತ್ಮಕ ವಿಚಾರ. ಆಡಳಿತಾತ್ಮಕ ವಿಚಾರದಲ್ಲಿ ಪಾರದರ್ಶಕತೆ ಬರಬೇಕು ಅಂದರೆ ಸರ್ಕಾರ ಅದರಲ್ಲಿ ಭಾಗವಾಗಬೇಕಾದ್ದು ಅನಿವಾರ್ಯ ಆಗತ್ತೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅದಾದ ಮೇಲೆ ಶುರು ಆಗುತ್ತೆ ಮುಖ್ಯ ವಿಷಯ. ಚರ್ಚೆಗೆ ಬಂದಿದ್ದೇನಪ್ಪ ಅಂದರೆ, ಹೇಗಾದರೂ ಮಾಡಿ ಇದಕ್ಕೊಂದು ಸ್ಟೇ ಕೊಟ್ಬಿಡಬೇಕು ಅಂತ. ಇದ್ರ ಮುಂದೆ ಆಮೇಲೆ ವಿಚಾರಣೆ ಮಾಡೋಣ, ಮತ್ತು ಇದಕ್ಕೊಂದು ಮಧ್ಯಂತರವಾದಂಥ ತಡೆಯಾಜ್ಞೆಯನ್ನು ಕೊಡಿ. ಇದರಲ್ಲಿ ಬಹಳಷ್ಟು ಅಸಂವಿಧಾನಾತ್ಮಕ ವಿಚಾರ ಇದ್ದಾವೆ, ಸಾಂವಿಧಾನಿಕ ಇದನ್ನು ಮೀರಿದಂಥ ವಿಚಾರಗಳು ತುಂಬ ಇದ್ದಾವೆ. ಆದ್ದರಿಂದ ಇದಕ್ಕೆ ಮಧ್ಯಂತರ ಆದೇಶ ಕೊಡಬೇಕು. ಜಡ್ಜ್ ಸ್ಪಷ್ಟವಾಗಿ ಹೇಳ್ತಾರೆ, ನೀವು ಮಧ್ಯಂತರ ತಡೆಯಾಜ್ಞೆಯ ವಿಚಾರವನ್ನೇ ಇಲ್ಲಿ ಚರ್ಚೆ ಮಾಡೋದಾದರೆ ನಮ್ಮ ಕೋರ್ಟ್ನಲ್ಲಿ ಇದಕ್ಕೆ ಅವಕಾಶ ಇಲ್ಲ, ನೀವು ಇಲ್ಲಿಂದ ಈ ಕೇಸನ್ನು ತಗೊಂಡು ಹೋಗಬಹುದು, ನಾವಂತೂ ಇದ್ರ ಬಗ್ಗೆ ಚರ್ಚೆ ಮಾಡೋದಿಲ್ಲ ಅಂತ ಮೊದಲೇ ಸ್ಪಷ್ಟಪಡಿಸಿಬಿಡ್ತಾರೆ. ಭಾಳಷ್ಟು ಜನ ಇದನ್ನು ನೋಡಿಕೊಂಡೇ ಇಲ್ಲ ಅಂತ ನನಗನ್ಸುತ್ತೆ. ಯಾವಾಗಲೂ ಕೋರ್ಟಿನ ಪ್ರೊಸೀಡಿಂಗ್ಸ್ಗಳನ್ನು ಗಮನಿಸುವಾಗ ಸಣ್ಣ ಸಣ್ಣ ಮಜಲುಗಳು, ಸಣ್ಣ ಸಣ್ಣ ಶಬ್ದಗಳು, ಸಣ್ಣ ಸಣ್ಣ ವಾಕ್ಯಗಳು ಕೂಡ ಭಾಳ ಗಂಭೀರವಾದ ಪರಿಣಾಮ ಬೀರ್ತವೆ. ಅದಕ್ಕೆ ಮುಂದೆ ಬರುವಂಥ ಒಂದು ಅದ್ಭುತವಾದಂಥ ತಿರುವಿನಲ್ಲಿ ಆ ವಿಚಾರವನ್ನು ನಿಮ್ಗೆ ಹೇಳ್ತೇನೆ. ಅಂಥ ಒಬ್ಬ ವ್ಯಕ್ತಿ
ಕೇವಲ ಒಂದೂವರೆ ನಿಮಿಷ ಮಾತಾಡ್ತಾರೆ. ಆ ಒಂದೂವರೆ ನಿಮಿಷ ಆಡಿದ ಮಾತಿದೆಯಲ್ಲ, ಇಡೀ ಪ್ರಕರಣವನ್ನು ತಲೆ ಕೆಳಗೆ ಹಾಕಿಸ್ಬಿಡುತ್ತೆ. ಇಡೀ ಪ್ರಕರಣ ಯಾವ ದಿಕ್ಕಿನಲ್ಲಿ ಹೋಗಬೇಕು ಅಂತ ಇವರೆಲ್ಲ ಎದುರಾಳಿಗಳು ಪ್ರಯತ್ನ ಮಾಡ್ತಿರ್ತಾರೋ, ವಿಪಕ್ಷದವರು ಪ್ರಯತ್ನ ಮಾಡ್ತಿರ್ತಾರೋ, ಅದನ್ನು ಬುಡಮೇಲು ಮಾಡಿಸ್ಬಿಡ್ತದೆ. ಅದ್ರ ಬಗ್ಗೆ ಮುಂದೆ ಹೇಳ್ತೀನಿ. ಚರ್ಚೆ ಬರುತ್ತೆ. ಚರ್ಚೆ ಬಂದದ್ದು ಸೆಂಟ್ರಲ್ ವಕ್ಫ್ ಕೌನ್ಸಿಲ್ ಬಗ್ಗೆ. ನಿಮಗೆ ಗೊತ್ತು ಇದರಲ್ಲಿ ಸಿಸ್ಟಮ್ ಹೇಗಿದೆ ಅಂತಂದರೆ, ಸೆಂಟ್ರಲ್ ವಕ್ಫ್ ಕೌನ್ಸಿಲ್ ಇರುತ್ತೆ, ಅದ್ರ ಕೆಳಗೆ ಸ್ಟೇಟ್ ಬೋರ್ಡ್ ಇರುತ್ತೆ, ಅದಾದಮೇಲೆ ಟ್ರಿಬ್ಯುನಲ್ಗಳು ಬರುತ್ತೆ. 3 ಹಂತದಲ್ಲಿ ವಕ್ಫ್ ಕೆಲಸ ಮಾಡುತ್ತೆ. ಮೊದಲೇದು ಸೆಂಟ್ರಲ್ ವಕ್ಫ್ ಕೌನ್ಸಿಲ್. ಈ ಸೆಂಟ್ರಲ್ ವಕ್ಫ್ ಕೌನ್ಸಿಲು ಕೇವಲ ಇದು ಅಡ್ವೈಸರಿ ಬೋರ್ಡ್, ಇದು ಮಾರ್ಗದರ್ಶಿ ಸೂತ್ರಗಳನ್ನು ಮಾತ್ರ ಇದು ಹೇಳ್ಬೋದು. ಆಡಳಿತಾತ್ಮಕ ವಿಚಾರಗಳನ್ನು ನೋಡ್ಕೊಳ್ಳೋದು ಯಾವುದು, ಆಯಾ ಸ್ಟೇಟ್ನ ವಕ್ಫ್ ಬೋರ್ಡ್ಗಳೇನಿದ್ದಾವೆ ಅವು ಆಡಳಿತಾತ್ಮಕ ವಿಚಾರಗಳನ್ನು ತೀರ್ಮಾನ ಮಾಡ್ತವೆ. ಇನ್ನು ಇದ್ರ ಕುರಿತಂಥ ವ್ಯಾಜ್ಯಗಳನ್ನು ನೋಡೋದು ಯಾರು, ಅದು ವಕ್ಫ್ ಟ್ರಿಬ್ಯುನಲ್ಗಳು ಅದು ವ್ಯಾಜ್ಯಗಳನ್ನು ನೋಡ್ತಾ ಇರ್ತವೆ. ಇದು ವ್ಯವಸ್ಥೆ ಇರೋದು. ತಮ್ಗೆ ಗೊತ್ತಿರಲಿ ಅನ್ನುವಂಥ ಕಾರಣಕ್ಕೋಸ್ಕರ ಮತ್ತೊಂದು ಸಲ ಹೇಳಿದೆ. ಈ ಸೆಂಟ್ರಲ್ ವಕ್ಫ್ ಕೌನ್ಸಿಲ್ ಏನಿದೆ, ಇದರಲ್ಲಿ ಇಸ್ಲಾಮೇತರ ಧರ್ಮದವರು ಇರಬಾರದು ಅನ್ನೋದು ಇವರ ವಾದ. ಕಪಿಲ್ ಸಿಬಲ್ಲು, ಅಭಿಷೇಕ್ ಮನು ಸಿಂಘ್ವಿ, ಒಟ್ಟು 20 ಜನ ವಕೀಲರು ಅವ್ರ ಕಡೆಯಿಂದ ಬಂದಿದ್ದರು. 20 ಜನ. ಒಟ್ಟು ಮೊಕದ್ದಮೆಗಳು ಇದರ ವಿರುದ್ಧವಾಗಿ ಹಾಕಿರುವಂಥವು 73 ನಂಬರ್ಗಳನ್ನು ನೋಡ್ಕೊಳ್ಳಿ. 73 ಪ್ರಕರಣಗಳು ವಕ್ಫ್ ಕಾಯ್ದೆ ತಿದ್ದುಪಡಿ ಮಾಡಿದ್ದು ಅಸಿಂಧು, ಅಸಂವಿಧಾನಾತ್ಮಕ, ಇದನ್ನು ರದ್ದುಗೊಳಿಸಬೇಕು ಅಂತ ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗಿದ್ದು. ಕೋರ್ಟಿನಲ್ಲಿ ಉಪಸ್ಥಿತರಿದ್ದಂಥ, ಅದರ ಪರವಾಗಿ ವಾದ ಮಂಡನೆ ಮಾಡಲಿಕ್ಕಿದ್ದಂಥ ವಕೀಲರ ಸಂಖ್ಯೆ 20 ಜನ. ಅಂದರೆ ಯಾವ ಮಟ್ಟಿನ ಜಂಗಿ ಕುಸ್ತಿಗಳಿರ್ಬೋದು ಆಲೋಚನೆ ಮಾಡಿ. ಅವಾಗ ಹೇಳ್ತಾರೆ ನೋಡಿ, ಈ 22 ಜನ ಏನು ಈ ಸೆಂಟ್ರಲ್ ವಕ್ಫ್ ಕೌನ್ಸಿಲ್ನಲ್ಲಿ ಇರ್ತಾರಲ್ಲ, ಅವರೆಲ್ಲರೂ ಮುಸ್ಲಿಮೇತರರು ಅಂತ ಎಲ್ಲಿಯೂ ಪ್ರಸ್ತಾಪ ಆಗಿಲ್ಲ. ಇದರಲ್ಲಿ 2+2 4 ಜನ ಮಾತ್ರ ಅಫಿಷಿಯೋಸ್, ಅಧಿಕಾರಿಗಳು ಇರ್ತಾರೆ, ಎಕ್ಸ್ ಅಫಿಷಿಯೋಸ್ ಇರ್ತಾರೆ. ಉಳಿದ 18 ಜನ ಮುಸಲ್ಮಾನರೇ ಇರ್ತಾರೆ. ಈ 4 ಜನ ಯಾವ ಧರ್ಮದವರು ಬೇಕಾದರೂ ಆಗಿರಬಹುದು. ಈಗ ಜಡ್ಜ್ ಕೂತಿರ್ತಾರೆ. ಜಡ್ಜ್ ಯಾವ ಜಾತಿ ಯಾವ ಧರ್ಮ ಅನ್ನುವಂಥ ಪ್ರಶ್ನೆ ಬರೋದಿಲ್ಲ. ಆತ ಆ ಸ್ಥಾನಕ್ಕೆ ಇದಕ್ಕೆ ಆಯ್ಕೆಯಾದಂಥ ವ್ಯಕ್ತಿ, ನೇಮಕಾತಿ ಆಗಿರುವಂಥ ವ್ಯಕ್ತಿ, ಆದ್ದರಿಂದ ಅವರು ಅದನ್ನು ನೋಡ್ತಿರ್ತಾರೆ. ಹಾಗೆ ಈ ಸೆಂಟ್ರಲ್ ವಕ್ಫ್ ಕೌನ್ಸಿಲ್ನಲ್ಲಿಯೂ ಕೂಡ ಈ 4 ಜನ ಬೇಕು ಅಂತ ಮುಸಲ್ಮಾನರು ಬೇಡ ಅಂತ ಸೇರಿಸಿರೋದಲ್ಲ. ಅಲ್ಲಿ ಬರುವಂಥ ಎಕ್ಸ್ ಅಫಿಷಿಯೋಗಳು ಯಾವುದೇ ಜಾತಿಯವರಾಗಿರ್ಬೋದು. ಜೊತೆಗೆ ಮೆಜಾರಿಟಿ 18 ಜನ ಮುಸ್ಲಿಮರು ಇರೋದರಿಂದ ಅದರ ಪ್ರಶ್ನೆಯೇ ಉದ್ಭವಿಸೋದಿಲ್ಲ. ಇದಾದ ಮೇಲೆ ಕಪಿಲ್ ಸಿಬಲ್ ಅವರು ಒಂದು ಮಾತು ಹೇಳ್ತಾರೆ, ಇಲ್ಲ ನಮಗೆ ವಾದ ಮಂಡನೆಗೆ ಒಬ್ಬೊಬ್ಬರಿಗೆ ಅರ್ಧ ಗಂಟೆ ಟೈಮ್ ಕೊಡಬೇಕು, ನೀವು ಎಲ್ಲರಿಗೂ, ನಾವೆಲ್ಲರೂ ಒಬ್ಬೊಬ್ಬರು ಅರ್ಧ ಗಂಟೆ ಇದ್ರ ಬಗ್ಗೆ ನಾವು ವಾದ ಮಂಡನೆ ಮಾಡ್ತೀವಿ. ಆವಾಗ ಆನರೇಬಲ್ ಚೀಫ್ ಜಸ್ಟಿಸ್ ಸಂಜೀವ್ ಖನ್ನಾ ಅವರು ಹೇಳ್ತಾರೆ, ನಾನು ಜಡ್ಜು, ನನ್ನ ಕೆಲಸವನ್ನು ನೀವು ತೀರ್ಮಾನ ಮಾಡಿಬಿಡಿ. ಯಾರಿಗೆ ಎಷ್ಟು ಸಮಯ ಕೊಡಬೇಕು, ಯಾರನ್ನ ಯಾವಾಗ ಮಾತಾಡಿಸ್ಬೇಕು ಅಂತ ನಾನು ತೀರ್ಮಾನ ಮಾಡ್ತೀನಿ ವಿನಃ ಪೀಠದ ಕೆಲಸವನ್ನು ಒಬ್ಬ ವಕೀಲ ಮಾಡಬೇಕಾದಂಥ ಅಗತ್ಯತೆ ಇಲ್ಲ ಅಂತ ಹೇಳ್ತಾರೆ. ಇದೆಲ್ಲವನ್ನು ಭಾಳ ಜನ ಗಮನಿಸಿರೋದೇ ಇಲ್ಲ. ಯಾವ ರೀತಿ ಕಪಿಲ್ ಸಿಬಲ್ಗೆ ಕಪಾಳ ಮೋಕ್ಷ ಆಯಿತು ಅನ್ನೋದು ಯಾರಿಗೂ ಗಮನಕ್ಕೆ ಬರೋದಿಲ್ಲ. ದೇವಸ್ಥಾನದಲ್ಲಿ ಮುಸಲ್ಮಾನರ ನೇಮಕಾತಿ ಮಾಡಬಹುದಾ ಅಂತ ಕೋರ್ಟ್ ಕೇಳಿದೆ ಅನ್ನೋದು ಮಾತ್ರ ಚರ್ಚೆಗೆ ಬರುತ್ತೆ. ಅದಾದಮೇಲೆ ಮಜಾ ಶುರುವಾಗೋದು ಯಾವಾಗ ಅಂತಂದರೆ, ಇದ್ದಕ್ಕಿದ್ದ ಹಾಗೆ 2025ರ ಈ ಚಾಲೆಂಜ್ ಮಾಡಿದ್ದಿದೆಯಲ್ಲ, ವಕ್ಫ್ ಕಾಯ್ದೆ ಚಾಲೆಂಜ್ ಮಾಡಿದ್ದು, ಅದ್ರ ಬಗ್ಗೆ ಚರ್ಚೆ ಬಂದ ಸಂದರ್ಭದಲ್ಲಿ ಅಲ್ಲಿದ್ದಂಥ ಹರೀಶ್ ಸಾಳ್ವೆ ಅವರು ಒಂದೇ ಒಂದು ಮಾತನ್ನು ಹೇಳ್ತಾರೆ. ಏನಂತ, 2025 ಇದಕ್ಕಿಂತ ಮುಂಚೆ ಒಂದು ಘಟನೆ ನಡೆಯುತ್ತೆ. ಏನಂತಂದರೆ, ಈಗಾಗಲೇ ಇದರ ಕುರಿತಾಗಿ ಈಗಾಗಲೇ ಹೈಕೋರ್ಟ್ನಲ್ಲಿ ಇದರ ಮೊಕದ್ದಮೆಗಳಿದ್ದಾವೆ. ವಕ್ಫ್ ಬೋರ್ಡ್ಗೆ ಸಂಬಂಧಪಟ್ಟ ಹಾಗೆ ಹಲವಾರು ವಿಷಯಗಳು ಇತ್ಯರ್ಥ ಆಗಲಾರ್ದು ಹೈಕೋರ್ಟ್ನಲ್ಲಿದ್ದಾವೆ ಅಂದಾಗ ಸುಪ್ರೀಂ ಕೋರ್ಟ್ ಹೇಳುತ್ತೆ, ಹೈಕೋರ್ಟ್ನಲ್ಲಿರುವಂಥ ಮೊಕದ್ದಮೆಗಳನ್ನೆಲ್ಲ ಸುಪ್ರೀಂ ಕೋರ್ಟಿಗೆ ತರಿಸ್ಕೊಂಡ್ಬಿಡೋಣ, ಇಲ್ಲೇ ಅದರ ವಾದ ಮಂಡನೆ ಮಾಡೋಣ, ಅದರ ಬಗ್ಗೆ ಇತ್ಯರ್ಥ ಮಾಡೋಣ ಅಂತ. ಆವಾಗ ಇದ್ದಕ್ಕಿದ್ದಾಗೆ ಹರೀಶ್ ಸಾಳ್ವೆ ಎದ್ದು ನಿಲ್ತಾರೆ. ಹರೀಶ್ ಸಾಳ್ವೆ ಈಗ ಲಂಡನ್ನಲ್ಲಿ ವಾಸವಾಗಿರುವಂಥ, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ನಲ್ಲಿ ಫೈಟ್ ಮಾಡುವಂಥ, ಒಂದು ಕಾಲಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ಸಂದರ್ಭದಲ್ಲಿ ಸಾಲಿಸಿಟರ್ ಜನರಲ್ ಆಗಿದ್ದಂಥ ಘನತೆವೆತ್ತ ನ್ಯಾಯವಾದಿ. ಅವ್ರು ಹೇಳ್ತಾರೆ, ಇದರ ಜೊತೆ ಇನ್ನೊಂದು ಇವತ್ತು ಎಂಟರ್ ಆಗಿದೆ, ಲೈನ್ನಲ್ಲಿದೆ ವಿಚಾರಣೆಗೆ, ಅದು ವಕ್ಫ್ ಆ್ಯಕ್ಟ್ 1995. ಹೇಗೆ ಉಳಿದ ವಕ್ಫ್ ಬೋರ್ಡಿನ ಬಗ್ಗೆ ಈಗ ಚಾಲೆಂಜ್ ಮಾಡಲಾಗಿದೆ, ಅದೇ 1995ರಲ್ಲಿ ಯಾವ PV ನರಸಿಂಹರಾವ್ ಅವರು ಅವತ್ತಿನ ದಿವಸ ತಿದ್ದುಪಡಿ ಮಾಡಿದ್ರಲ್ಲ, ತಿದ್ದುಪಡಿ ಮಾಡಿ ಅಸೀಮಿತವಾದಂಥ ಅಧಿಕಾರವನ್ನು ಕೊಟ್ಟರಲ್ಲ, ಆ ಪ್ರಕರಣ ಕೂಡ ಈಗ ಲಿಸ್ಟ್ನಲ್ಲಿದೆ, ಇವತ್ತು ರಿಜಿಸ್ಟ್ರಿನಲ್ಲಿ ಎಂಟ್ರಿ ಆಗಿದೆ. ಅದರ ಕುರಿತಾಗಿ ಕೂಡ ವಿಚಾರಣೆ ಆಗಬೇಕು. ಮೊದಲು ಹಳೆಯ ವಕ್ಫ್ ಕಾಯ್ದೆ ತಿದ್ದುಪಡಿ ಮಾಡಿದ್ದ 1995, 2013 ಎರಡೂ ಚಾಲೆಂಜ್ ಆಗಿರುವಂಥ ಪ್ರಕರಣಗಳೇನಿದ್ದಾವೆ ಅದರ ವಿಚಾರಣೆಯನ್ನು ಮಾಡಿ 2025ರ ವಿಚಾರಣೆಯನ್ನು ತೆಗೆದುಕೊಳ್ಳಿ ಅಂತ ಹೇಳಿ ಕೂತ್ಕೊಂಡ್ಬಿಡ್ತಾರೆ. ಯಾವಾಗ ಈ ಮಾತನ್ನು ಹರೀಶ್ ಸಾಳ್ವೆ ಹೇಳ್ತಾರೋ
ಎಲ್ಲರೂ ದಿಗ್ಮೂಢರಾಗ್ಬಿಡ್ತಾರೆ, ಅವಾಕ್ಕಾಗ್ಬಿಡ್ತಾರೆ. ಕಪಿಲ್ ಸಿಬಲ್ಲಿಂದ ಹಿಡಿದು ಅಭಿಷೇಕ್ ಮನು ಸಿಂಘ್ವಿವರೆಗೂ ಏನು ಮಾಡಬೇಕು ಅರ್ಥ ಆಗೋದಿಲ್ಲ. ಇವರು ಚಾಲೆಂಜ್ ಮಾಡ್ತಾ ಇರೋದು 2025ರದು. ಹರೀಶ್ ಸಾಳ್ವೆ ಹೇಳ್ತಾ ಇದ್ದಾರೆ 1995ರದು ಪೆಂಡಿಂಗ್ ಇದೆ, 2013ರದು ಪೆಂಡಿಂಗ್ ಇದೆ. ಆ ಎರಡೂ ಪ್ರಕರಣಗಳಲ್ಲಿ ನ್ಯಾಯಾಲಯದ ಸೀಮೆ ಇದೆ, ವ್ಯಾಪ್ತಿ ಇದೆ, ಅದನ್ನು ಮೀರಿ ಮಾಡಿದಂಥ ಬೇಕಾದಷ್ಟು ತಿದ್ದುಪಡಿಗಳಿದ್ದಾವೆ. ಅದರ ಕುರಿತಾದಂಥ ವಿಚಾರಣೆ ಆಗಿಬಿಡಲಿ. ಅದಾದಮೇಲೆ 2025ರ ವಿಚಾರಕ್ಕೆ ಬರೋಣ. ಏಕೆಂದರೆ ಅವು ಪೆಂಡಿಂಗ್ ಇರುವಂಥ ಪ್ರಕರಣಗಳು, ಅವು ಈಗ ಲೈನ್ನಲ್ಲಿದ್ದಾವೆ, ಈಗಲೇ ವಿಚಾರಣೆಗೆ ಬಂದಿದ್ದಾವೆ. ಇವತ್ತಿದೆ ಅದು ಲಿಸ್ಟ್ನಲ್ಲಿ. ನೀವು ಆರ್ಡರ್ ನೋಡಿದರೆ ಆರ್ಡರ್ನಲ್ಲಿ ಅದು ಕೂಡ ಇದೆ ಲೈನ್ನಲ್ಲಿ. ಅದರ ಬಗ್ಗೆ ವಿಚಾರಣೆ ಮಾಡಿ ಅಂತ. ನಿನ್ನೆ ಮಧ್ಯಾಹ್ನ 2 ಗಂಟೆಗೆ ಶುರುವಾದಂಥ ವಿಚಾರಣೆ 4:15ವರೆಗೂ ನಡೀತು. 2.5 ಗಂಟೆ ನಡೀತಿದ್ದು. ಈ ಮಾತನ್ನು ಹರೀಶ್ ಸಾಳ್ವೆ ಹೇಳಿದ ಕೂಡಲೇ ಇವರಿಬ್ಬರಿಗೂ ದಿಕ್ಕು ತಪ್ಪಿಬಿಡುತ್ತೆ. ದಿಕ್ಕು ತಪ್ಪಿ ಏನು ಮಾತಾಡಬೇಕು ಅಂತ ಅರ್ಥ ಆಗೋದೇ ಇಲ್ಲ. ಇದ್ರ ಕುರಿತಾಗಿ ಹಾಗಾದರೆ ನೋಟಿಸನ್ನು ಜಾರಿ ಮಾಡೋಣ ಕೇಂದ್ರ ಸರ್ಕಾರಕ್ಕೆ. ಆಮೇಲೆ ಇನ್ನೊಂದು ವಿಷಯ ಭಾಳ ಚರ್ಚೆ ಬರುತ್ತೆ, ಎಸೆನ್ಷಿಯಲ್ ಆಫ್ ರಿಲಿಜನ್ ಅನ್ನುವಂಥ ವಿಚಾರ. 26ನೇ ವಿಧಿಯ ಬಗ್ಗೆ ಚರ್ಚೆ ಬಂದಂಥ ಸಂದರ್ಭದಲ್ಲಿ ಒಂದು ರಿಜಿಸ್ಟ್ರೇಷನ್ ಬಗ್ಗೆ ವಿಚಾರ ಬರುತ್ತೆ. 1993, 1923, 1954, 1995, 2013 4 ಸಲ ತಿದ್ದುಪಡಿ ಆದಂಥ ಈ ಕಾಯ್ದೆ. ಆವಾಗ ರಿಜಿಸ್ಟ್ರೇಷನ್ ಆಗಬೇಕು ಪ್ರಾಪರ್ಟಿಗಳು ಅಂತ ಅದರಲ್ಲಿ ಮೆನ್ಷನ್ ಆಗಿದೆ. ಯಾವುದೇ ಒಂದು ಆಸ್ತಿ ವಕ್ಫ್ ಆಸ್ತಿ ಅಂದಾಗ ಅದರ ನೋಂದಣಿ ಆಗಬೇಕು. ನೋಡಿ, ಭಾಳ ಸಿಂಪಲ್ ಇದೆ. ನಾವು ಒಂದು ಮನೆಯನ್ನು ತಗೋತೀವಿ, ಆ ಮನೆ ನಂದು ಅಂತ ಹೇಳಲಿಕ್ಕೆ ನನ್ನ ಹತ್ರ ಏನು ದಾಖಲಾತಿ? ನಾನು ಅದನ್ನು ನೋಂದಣಿಯನ್ನು ಮಾಡಿಸಿ ನನ್ನ ಹೆಸರಿಗೆ ಖಾತೆ ಮಾಡಿಸ್ಕೋಬೇಕು. ಇದು ಭಾರತ ದೇಶದಲ್ಲಿರುವಂಥ ವ್ಯವಸ್ಥೆ. 1995ರಲ್ಲಿ ಮಾಡಲಾಗಿದೆ, 2013ರಲ್ಲಿ ಮಾಡಲಾಗಿದೆ. ಈಗ 2025ರಲ್ಲಿ ಅದನ್ನೇ ಸ್ವತಃ ನರೇಂದ್ರ ಮೋದಿ ಅವರು ಕೂಡ ಪುನರುಚ್ಚಾರ ಮಾಡಿದ್ದಾರೆ. ಏನಂದರೆ, ಯಾವುದು ನಿಮ್ಮ ಆಸ್ತಿ ಇದೆಯೋ ಅದರ ನೋಂದಾವಣಿ ಆಗಿದೆಯಾ ಅನ್ನುವುದನ್ನು ಪರಿಶೀಲನೆ ಮಾಡಬೇಕು ಅಂತ ಹೇಳಿದ್ದಾರೆ. ನರಸಿಂಹರಾವ್ ಅದೇ ಹೇಳಿದರು, ಮನಮೋಹನ್ ಸಿಂಗ್ದು ಅದೇ ಇದೆ, ಈಗಲೂ ಅದೇ ಹೇಳ್ತಾ ಇದ್ದಾರೆ. ಅದರಲ್ಲಿ ಹೊಸತೇನಿದೆ ಅಂತ ತುಷಾರ್ ಮೆಹ್ತಾ ವಾದವನ್ನು ಮಂಡನೆ ಮಾಡ್ತಾರೆ. ಇನ್ನು 95/2013ರಲ್ಲಿ ಪೆನಾಲ್ಟಿ ಕ್ಲಾಸ್ ಹಾಕಲಾಗಿದೆ. ಅಂದರೆ ಸೆಕ್ಷನ್ 83ರ ಪ್ರಕಾರ ಯಾವುದಾದ್ರೂ ಅವ್ಯವಹಾರ ಆಗಿದ್ದರೆ, ಏನಾದರೂ ಅಚಾತುರ್ಯವನ್ನು ಮಾಡಿದ ಸಂದರ್ಭದಲ್ಲಿ ಅಲ್ಲಿಯ ಮುತುವಲ್ಲಿ ಏನಿದ್ದಾನೆ, ಮುತುವಲ್ಲಿ ಅಂದರೆ ಮ್ಯಾನೇಜರ್, ಆತನಿಗೆ ದಂಡಾರ್ಹ ಶಿಕ್ಷೆ ವಿಧಿಸಬಹುದು ಅಂತ ಅದರಲ್ಲಿ ಉಲ್ಲೇಖ ಆಗಿದೆ. ಈಗ ಇವರು ಹೇಳ್ತಾ ಇರೋದೇನೆಂದರೆ 2025ರಲ್ಲಿ ಈ ರೀತಿ ಮುತುವಲ್ಲಿಯನ್ನು ದಂಡ ವಸೂಲಿ ಮಾಡಬೇಕು ಅಂತ ಮಾಡಿದ್ದಾರೆ, ಶಿಕ್ಷೆ ಕೊಡಬೇಕು ಅಂತ ಮಾಡಿದ್ದಾರೆ, ಇದು ಯಾವ ನ್ಯಾಯ ಅಂತ ವಾದ ಮಂಡನೆ. ಅವಾಗ ಹೇಳ್ತಾರೆ, ಇಲ್ಲ ಸ್ವಾಮಿ, ಅದು 1995ರಲ್ಲೂ ಇತ್ತು, 2013ರಲ್ಲೂ ಇದೆ, ಈಗ ನರೇಂದ್ರ ಮೋದಿ ಅದನ್ನು ಮುಂದುವರಿಸಿದ್ದಾರೆ, ಹೊಸದೇನೂ ಇಲ್ಲ ಇದರಲ್ಲಿ. ಕೊನೆಗೆ ಸ್ಥಿತಿ ಹೇಗೆ ಬರುತ್ತೆ ಅಂತಂದರೆ, ಯಾವುದೇ ಆರ್ಡರ್ ಪಾಸ್ ಆಗಲಾರ ಇವತ್ತು ಆರ್ಡರ್ ಪಾಸ್ ಮಾಡಬಹುದು ಅಂತ ನಿರೀಕ್ಷೆ ಮಾಡಲಾಗಿದೆ. ಇದ್ರ ಮಧ್ಯೆ ಭಾಳ ವಿಶೇಷವಾಗಿ ಏನಪ್ಪ ಅಂತಂದರೆ, ಈ ಮೇ 13ನೇ ತಾರೀಕು ಇವರು ರಿಟೈರ್ ಆಗ್ತಾರೆ. ಈಗಿರುವಂಥ ಆನರೇಬಲ್ ಚೀಫ್ ಜಸ್ಟಿಸ್ ಸಂಜೀವ್ ಖನ್ನಾ ಅವರು ರಿಟೈರ್ ಆಗ್ತಾರೆ. ಅವರು ತಮ್ಮ ಮುಂದಿನ ಚೀಫ್ ಜಸ್ಟಿಸ್ ಯಾರು ಅಂತ ಹೆಸರನ್ನು ಡಿಕ್ಲೇರ್ ಮಾಡಿದ್ದಾರೆ. BR ಗವಾಯಿ, ಭೂಷಣ್ ರಾಮಕೃಷ್ಣ ಗವಾಯಿ ಅಂಥೇಳಿ. ಆರ್ಟಿಕಲ್ 370 ರದ್ದು ಮಾಡಿದ ಸಂದರ್ಭದಲ್ಲಿ ಇದ್ದಂಥ ಪೀಠದಲ್ಲಿದ್ದಂಥ ವ್ಯಕ್ತಿ, ಭಾಳ ಹಿಸ್ಟಾರಿಕಲ್ ಜಜ್ಮೆಂಟ್ಗಳು ಕೊಟ್ಟಿರುವಂಥ ಪೀಠದಲ್ಲಿದ್ದಂಥ ಮನುಷ್ಯ. ನರೇಂದ್ರ ಮೋದಿಯವರ ಡಿಮಾನಿಟೈಸೇಷನ್ ಯೋಗ್ಯ, ಇದು ಕಾನೂನುಬದ್ಧ ಅಂತ ಸಾರಿದಂಥ ಪೀಠದಲ್ಲಿದ್ದಂಥ ಜಡ್ಜ್ ಅವರು ಕೂಡ ನವೆಂಬರ್ 23, 2025ಕ್ಕೆ ಅವರು ರಿಟೈರ್ ಆಗ್ತಾರೆ. ಮುಂದೆ ಈ ಮೇ 9ರ ಒಳಗೆ ಈ ಪ್ರಕರಣವನ್ನು ಇತ್ಯರ್ಥ ಮಾಡಬೇಕು ಅಂತ ಬಹುಶಃ ಶತಾಯುಗತಾಯ ಪ್ರಯತ್ನ ಮಾಡಬೇಕು ಅಂತ ಸಂಜೀವ್ ಖನ್ನಾ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಈ ಮಧ್ಯೆ ಬಿಡುವು ಬೇರೆ ಬರುತ್ತೆ ಕೋರ್ಟ್ಗೆ, ತಮಗೆಲ್ಲ ಗೊತ್ತಿರೋ ವಿಚಾರ. ಈ ತುಷಾರ್ ಮೆಹ್ತಾ ಇದ್ದಾರಲ್ಲ, ಆ ತುಷಾರ್ ಮೆಹ್ತಾ ಅವರು ಒಂದು ಮಾತು ಹೇಳ್ತಾರೆ, ಡೇ ಟು ಡೇ ಬೇಸಿಸಲ್ಲಿ ಇದ್ರ ಪ್ರಕರಣವನ್ನು ನಡೆಸಿಬಿಡಿ ಅಂತ. ಇವರೆಲ್ಲ ಲಾಯರ್ಗಳು ಏನು ಅಂದ್ಕೊಂಡಿದ್ರು ಅಂದರೆ, 1 ವರ್ಷ 2 ವರ್ಷ ಈ ರೀತಿ ತಳ್ಳಬಹುದು, ಯಾವಾಗಲೂ ಸುದ್ದಿ ಮಾಡಿಕೊಂಡು ಇದ್ರ ಬಗ್ಗೆನೇ ಚರ್ಚೆ ಮಾಡ್ತಾ ವಕ್ಫ್ ಕಾಯ್ದೆ ಇನ್ನೂ ಜಾರಿಯಾಗಿಲ್ಲ ಅಂತ ಹೇಳ್ಕೊಂಡು ಓಡಾಡೋಣ ಅಂತ ಪ್ರಯತ್ನ ಮಾಡ್ತಾಯಿದ್ರು. ಆದರೆ ತುಷಾರ್ ಮೆಹ್ತಾ ಹೇಳ್ತಾರೆ, ಈ ಪ್ರಕರಣವನ್ನು ದೈನಿಕ ಲೆಕ್ಕದಲ್ಲಿ ಇದ್ರ ಬಗ್ಗೆ ವಿಚಾರಣೆ ನಡೀಲಿ, ನಾವು ಅದಕ್ಕೆ ಸನ್ನದ್ಧರಾಗಿದ್ದೀವಿ ಅಂತ. ಆದರೆ ನನಗೆ ಬೇಜಾರಾಗಿದ್ದೇನೆಂದರೆ, ತುಷಾರ್ ಮೆಹ್ತಾ ಜೊತೆ ಒಂದು 10 ಜನ ವಕೀಲರು ಸಾಲಿಡ್ ಆಗಿರೋರು ನಿಲ್ಲಬೇಕಾಗಿತ್ತು. ಆ ಕಡೆ ಪಡೆಯಲ್ಲಿ ಒಬ್ಬರಿಗಿಂತ ಒಬ್ಬರು ರಾಜಕಾರಣಿಗಳು, ವಿಪಕ್ಷದವರು, ವಕೀಲರು ಎಲ್ಲರೂ ಸೇರಿಕೊಂಡಿದ್ದಾರೆ. ಕಪಿಲ್ ಸಿಬಲ್, ಅಭಿಷೇಕ್ ಮನು ಸಿಂಘ್ವಿ ಅವರು ರಾಜ್ಯಸಭಾ ಸದಸ್ಯರಾಗಿದ್ದುಕೊಂಡು ಸಂಸತ್ತಿನಲ್ಲಿಯೂ ತಮ್ಮ ಪಾತ್ರ ನಿರ್ವಹಿಸಿ ಇದರ ವಿರುದ್ಧ ಹೋರಾಟ ಮಾಡಿದ್ದಾರೆ. ಈಗ ಈ ಕೋರ್ಟಿಗೆ ಬಂದಾಗ ಕೋರ್ಟ್ನಲ್ಲಿ ಕೂಡ ಲಾಯರ್ ಆಗಿ ಅವ್ರು ಆ್ಯಕ್ಟ್ ಮಾಡ್ತಾರೆ. ನಾಳೆ ಪ್ರತಿಭಟನೆ ನಡೆಯುವಾಗ ಪ್ರತಿಭಟನೆಯಲ್ಲಿ ಇವರು ನಿಂತಿರ್ತಾರೆ. ಆದರೆ ನಮ್ಮ ಹಿಂದೂ ಪಕ್ಷಕ್ಕೆ ಸರ್ಕಾರದ ಪರವಾಗಿ ಹೋರಾಟ ಮಾಡಲಿಕ್ಕೆ ಸಾಲಿಡ್ ಆದಂಥ ಒಂದು 20 ಕೇಸ್ಗಳು ಅದರ ಪರವಾಗಿ ಹೋರಾಟಕ್ಕೆ ನಿಂತಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ ನನಗನ್ನಿಸ್ತು. ಇವತ್ತು ನಡೆಯುವಂಥ ವಿದ್ಯಮಾನವನ್ನು ಮತ್ತೆ ಪರಿಶೀಲಿಸಿ, ಇವತ್ತು ನಡೆಯುವಂಥ ವಿಚಾರಣೆ ಮಧ್ಯಾಹ್ನ 2ಕ್ಕೆ ಶುರು ಆಗುತ್ತೆ. ಏನಾಗುತ್ತೆ ಅಂತ ತಮ್ಮೆದುರಿಗೆ ಪ್ರಸ್ತುತಪಡಿಸೋ ಪ್ರಯತ್ನ ಮಾಡ್ತಾನೆ. ಈ ಕ್ಷಣದಲ್ಲಿ ನಂಗೆ ಭಾಳ ಖುಷಿಯಾಗಿದ್ದೇನೆಂದರೆ, ಹರೀಶ್ ಸಾಳ್ವೆ ಕೊಟ್ಟಂಥ ಒಂದು ತಿರುವು ಇಡೀ ಪ್ರಕರಣವನ್ನು ಬದಲಿಸ್ಬೋದು.
ನೋಡೋಣ ಏನಾಗುತ್ತೆ. ಮತ್ತೆ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.